ಎಲ್ಲರಿಗೂ ನಮಸ್ಕಾರ. ಇವತ್ತು ಮಸಾಲೆ ರುಬ್ಬಿ ಹಾಕದೆ ಮಾಡುವಂತಹ ಹೆಸರು ಬೇಳೆ ಮತ್ತು ಸೋರೆಕಾಯಿ ಹಾಕಿಬಿಟ್ಟು ಒಂದು ರುಚಿಕರವಾದ ಸಾಂಬಾರ್ ಮಾಡುವ ವಿಧಾನವನ್ನು ನೋಡೋಣ. ಸುಮಾರು 100 ಗ್ರಾಂನಷ್ಟು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿಟ್ಟಿದ್ದೇನೆ. 1/4 ಕೆಜಿಯಷ್ಟು ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ನೋಡಿ ಇಷ್ಟಿಷ್ಟು ಸಣ್ಣದಾಗಿ ತುಂಡು ಮಾಡಿದ್ದೇನೆ. ನಂತರ 2 ಟೊಮೆಟೊ ಕೂಡ ತುಂಡು ಮಾಡಿ ಈ ಸೋರೆಕಾಯಿ ಮತ್ತು ಟೊಮೆಟೊನ ಹೆಸರು ಬೇಳೆ ಜೊತೆಗೆ ಹಾಕ್ತಾ ಇದ್ದೇನೆ. ಆಮೇಲೆ ಸುಮಾರು 1.5 ಗ್ಲಾಸ್ನಷ್ಟು ಇದಕ್ಕೆ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಇದನ್ನು 1 ವಿಷಲ್ ಬರುವಂತೆ ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ಬೇಡ, ಯಾಕೆಂದರೆ ಸೋರೆಕಾಯಿ ಕೂಡ ತುಂಬ ಬೇಗ ಬೇಯುವಂಥದ್ದು, ಹಾಗೆಯೇ ಹೆಸರು ಬೇಳೆ ಕೂಡ ತುಂಬ ಬೇಗ ಬೇಯುತ್ತೆ. 1 ವಿಷಲ್ ನೋಡಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಒಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ 2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಎಣ್ಣೆ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ ಹಾಕಿಬಿಟ್ಟು ಚಟಪಟ ಅಂತ ಆಗಬೇಕು. ನಂತರ ಅರ್ಧ ಟೀ ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, 1/4 ಟೀ ಚಮಚದಷ್ಟು ಇಂಗಿನ ಪುಡಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ 1 ಈರುಳ್ಳಿಯನ್ನು ಇದಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ 1/4 ಭಾಗ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ. ನಂತರ 1/4 ಟೀ ಚಮಚ ಅರಿಶಿನ ಪುಡಿ, 2.5 ಟೀ ಚಮಚದಷ್ಟು ಸಾಂಬಾರ್ ಪುಡಿ, ಖಾರಕ್ಕೆ ಒಂದು ಸ್ವಲ್ಪ ಬೇಕಾದರೆ ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಕಲಿಸ್ಕೊಳ್ಳೋಣ. ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಎಣ್ಣೆ ಬೇಗ ಹೀರ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಅದು ತಳ ಹಿಡಿಯೋದಿಲ್ಲ ಈ ರೀತಿ ಮಾಡಿದರೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೆಂದಿರುವಂತಹ ಹೆಸರು ಬೇಳೆ ಮತ್ತು ಸೋರೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ನಿಮಗೆ ಇದು ಎಷ್ಟು ದಪ್ಪ ಬೇಕು ಅಷ್ಟು ಇಟ್ಕೊಳ್ಳಿ. ಅಂದರೆ ತೆಳುವಾಗಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇದಕ್ಕೆ ತೆಂಗಿನಕಾಯಿಯನ್ನು ರುಬ್ಬಿ ಹಾಕೋದಿಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ದಪ್ಪನಾಗಿ ಇಟ್ಟಿದ್ದೀನಿ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿಸ್ಕೊಳ್ಬೇಕು. ಉಪ್ಪು ಬೇಕಾದರೆ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿದ ನಂತರ ಇದೀಗ ರೆಡಿಯಾಗಿದೆ. ಇದು ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಹೆಸರುಬೇಳೆ ಮತ್ತು ಸೋರೆಕಾಯಿಯ ಸಾಂಬಾರ್. ರುಬ್ಬಿ ಹಾಕೋದೇನು ಬೇಡ, ತುಂಬ ಈಸಿಯಾಗಿ ಆಗುತ್ತೆ. ಇದನ್ನು ನೀವು ಅನ್ನ, ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ನಗ್ತಾ ಇರಿ. ಥ್ಯಾಂಕ್ ಯು.